ಇನ್ನು ಆರ್ ಎಸ್ ಎಸ್ಗೆ ಯಾಕೆ ಈ ರೀತಿ ನೀವು ಅನುಮತಿ ಕೊಡ್ತೀರಿ? ಅವ್ರ ಫೀಲ್ಡನ್ನು ಬಳಸ್ಕೋತಾರೆ, ಸರ್ಕಾರಿ ಶಾಲೆಗಳನ್ನು ಬಳಸ್ಕೋತಾರೆ, ಸೊ ಈ ರೀತಿ ದೇವಸ್ಥಾನಗಳನ್ನು ಬಳಸ್ಕೋತಾರೆ. ಆರ್ ಎಸ್ ಎಸ್ ನಿರ್ಬಂಧ ಹೇರಿ ಈ ರೀತಿ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಆ ಪತ್ರದ ಬಗ್ಗೆ ಬಹಳಷ್ಟು ಜನ ಟೀಕೆ ಮಾಡಿದರು. ಈಗ ಪ್ರಿಯಾಂಕ್ ಹೇಳ್ತಾ ಇದ್ದಾರೆ, ನನಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇವೆ. 2 ದಿನದಿಂದ ನನಗೆ ನನ್ನ ಕುಟುಂಬಕ್ಕೆ ಬೆದರಿಕೆಗಳು, ಕೆಟ್ಟದಾಗ ಬೈತಾ ಇದ್ದಾರೆ, ಅಂತ ಇದ್ದಾರೆ, ಆಡ್ತಾ ಇದ್ದಾರೆ. ಆದರೆ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಪ್ರಿಯಾಂಕ್ ಮಾತು. ಗಾಂಧೀಜಿನೇ ಬಿಡದಂಥವ್ರು, ಅಂಬೇಡ್ಕರ್ನೇ ಬಿಡದಂಥವ್ರು ನನ್ನ ಬಿಡ್ತಾರಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ ಪ್ರಿಯಾಂಕ್. ಕಳೆದ 2 ದಿನಗಳಿಂದ ನನ್ನ ಫೋನ್ ರಿಂಗ್ ಆಗೋದು ನಿಂತಿಲ್ಲ. ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸಲು ಮತ್ತು ತಡೆಯಲು ನಾನು ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ. ಆದರೆ ನಾನು ಇದರಿಂದ ವಿಚಲಿತ ಆಗುವುದಿಲ್ಲ ಅಥವಾ ಆಶ್ಚರ್ಯ ಪಡುವುದಿಲ್ಲ. ಆರ್ಎಸ್ಎಸ್ ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಿಡದಿದ್ದಾಗ ಅವರು ನನ್ನನ್ನು ಏಕೆ ಬಿಡ್ತಾರೆ? ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳು ನನ್ನನ್ನು ಮೌನಗೊಳಿಸುತ್ತಿವೆ ಎಂದು ಅವರು ಭಾವಿಸಿದರೆ ಅವರು ತಪ್ಪಾಗಿ ಭಾವಿಸುತ್ತಾರೆ. ಇದು ಇದೀಗ ಪ್ರಾರಂಭವಾಗಿದೆ. ಬುದ್ಧ, ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸ್ಥಾಪಿತವಾದ ಸಮಾಜವನ್ನ ನಿರ್ಮಿಸುವ ಸಮಯ ಇದು. ಸಮಾನತೆ, ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜ ಕಟ್ಟಬೇಕಿದೆ. ಈ ದೇಶವನ್ನ ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕಿದೆ. ಈ ದೇಶವನ್ನು ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧಿಗೊಳಿಸಬೇಕಾಗಿದೆ. ಇದು ಅವ್ರು ಮಾಡಿದಂಥ ಟ್ವೀಟ್. ಇದಾದಮೇಲೆ ಅವರು ಪತ್ರಕರ್ತರಿಗೂ ಕೂಡ ಸಿಕ್ಕರು, ಮಾತಾಡಿದ್ರು. ಏನು ಹೇಳಿದ್ರು ಬನ್ನಿ ನೋಡೋಣ. ನಿರ್ಬಂಧಿಸಬೇಕು ಅಂತ ಹೇಳಿದ್ಮೇಲೆ ನಮಗೆ ಬೆದರಿಕೆ ಮೆಸೇಜ್ಗಳು, ಕಾಲ್ಗಳು ನೋಡಿ ಇವರೇ, ಇದು ಸಹಜ. ನಮಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ 2-3 ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ FIR ಎಲ್ಲ ದಾಖಲಾಯಿತು. ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ, ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ, ಇದು ನಂಬರ್ ಯಾವುದೋ ಒಂದು ದೇಶದಿಂದ ಇರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ, ಈಸ್ಟರ್ನ್ ಯುರೋಪಿಂದ ಬರುತ್ತೋ, ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದರು. ಇವಾಗ ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಉತ್ತರ ಭಾರತದಲ್ಲಿ ಐ ಲವ್ ಮೊಹಮ್ಮದ್ ಶುರುವಾಯ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ಅದು ಬೇರೆ ಬೇರೆ ರೂಪ ಪಡ್ಕೊಂಡ್ಬಿಟ್ಟಿದೆ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಈಗ ಮಂಡ್ಯದಲ್ಲಿ ಐ ಲವ್ RSS ಅಭಿಯಾನ ಶುರುವಾಗಿದೆ. ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ವಾಹನಗಳು, ಶಾಪ್ಗಳ ಮೇಲೆ ಐ ಲವ್ RSS ಪೋಸ್ಟರ್. ಪೋಸ್ಟ್ ಆಫೀಸ್ ಮುಂಭಾಗದಿಂದಲೇ ಈ ಪೋಸ್ಟ್ ಅಂಟಿಸುವಂಥ ಕೆಲಸ ಶುರುವಾಗಿದೆ. ಸ್ವಯಂ ಸೇವಕರು ಈ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ವೆಹಿಕಲ್ಗಳ ಮೇಲೆ ಹಚ್ತಾ ಇದ್ದಾರೆ, ಆಫೀಸ್ಗಳಿಗೆ ಹಚ್ತಾ ಇದ್ದಾರೆ. ದೇಶಭಕ್ತ ಸಂಘಟನೆಯಾದ RSS ಬಗ್ಗೆ ಅಪಪ್ರಚಾರ ಮಾಡ್ತಿರುವ ಕಾಂಗ್ರೆಸ್ಸಿಗರಿಗೆ, RSS ಸಂಘಟನೆಯನ್ನು ನೋಡಿ ಸಹಿಸಲಾಗದ ಕಾಂಗ್ರೆಸ್ಸಿಗರಿಗೆ I love